ಜೆಸಿ ಇಂಡಿಯಾ ವಲಯ 15ರ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂತೋಷ್ ಕುಮಾರ್ ಶೆಟ್ಟಿ ಪೆಲ್ತಡ್ಕ ಮತ್ತು ಇತರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ವಿಟ್ಲ ಚರ್ಚಿನ ಶತಮಾನೋತ್ಸವ ಸ್ಮಾರಕ ಸಮುದಾಯ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಲಯನ್ಸ್ ಜಿಲ್ಲಾ ಮಾಜಿ ಗವರ್ನರ್ ವಸಂತ್ ಶೆಟ್ಟಿಯವರು ಉದ್ಘಾಟಿಸಿ ಮಾತನಾಡಿ, ಜೆಸಿ ಸಂಸ್ಥೆ ಎಂದರೆ ನಾಯಕರು ಇರುವ ಸಂಸ್ಥೆಯಾಗಿದೆ. ಜೆಸಿ ಸಂಸ್ಥೆ ಹಲವಾರು ದೇಶಗಳಲ್ಲಿ ಛಾಪು ಮೂಡಿಸಿದೆ ಎಂದರು. ಯಾಕೆ ಅಂತ ಹೇಳಿದ್ರೆ ಜೆಸಿ ಅಂತ ಹೇಳಿದ್ರೆ ನಾನು ನನ್ನ ವೃತ್ತಿ ಜೀವನ ಪ್ರಾರಂಭದ ದಿನಗಳಿಂದ ಸಹ ನೋಡಿದಾಗೆ ನಾಯಕರುಗಳೇ ಇರುವಂಥ ಒಂದು ವ್ಯವಸ್ಥೆ ಅಂತ ಹೇಳಿದರೆ ಜೆಸಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ನಾಯಕರುಗಳ ಮುಂದೆ ಮಾತಾಡಬೇಕಾದ್ರೆ ಸ್ವಲ್ಪ ಎಷ್ಟು ನೀವು ಮಾತಾಡಿದ್ರು ಸಹ ಸ್ವಲ್ಪ ಅಳುಕಂತ ಒಳಗಡೆ ಇದ್ದೇ ಇರುತ್ತೆ. ಹಾಗಾಗಿ ಈ ವೇದಿಕೆಗೆ ಈ ಅವಕಾಶಕ್ಕೆ ನಾನು ಮೊದಲಿಗೆ ಈ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜಗತ್ತಿನಲ್ಲಿ ಒಂದು ಪಾಸಿಟಿವ್ ಚೇಂಜ್ ತರಬೇಕಾದ್ರೆ ಇಂಥ ಸಂಘ ಸಂಸ್ಥೆಗಳ ಮೂಲಕ ಕಮ್ಯುನಿಟಿ ಡೆವಲಪ್ಮೆಂಟಿಗೆ ಅದರೊಂದಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಬೇಕನ್ನುವ ಉದ್ದೇಶದೊಂದಿಗೆ ಪ್ರಾರಂಭವಾದಂಥ ಈ ಜೆಸಿ ಸಂಸ್ಥೆ ಇವತ್ತು ಜಗತ್ತಿನಲ್ಲಿ ಹಲವಾರು ದೇಶಗಳಲ್ಲಿ ಇದೆ. ನಾನು ಅದರ ಬಗ್ಗೆ ಎಲ್ಲ ಹೇಳಲಿಕ್ಕೆ ಹೋಗುದಿಲ್ಲ, ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ. ನಾನು ಆ ವಿಷಯದ ಬಗ್ಗೆ ಹೇಳಲಿಕ್ಕೆ ಅರ್ಹ ಸಹ ಅಲ್ಲ. ಆದರೆ ನನಗೆ ನನ್ನ ವೃತ್ತಿ ಜೀವನ ಪ್ರಾರಂಭವಾದ ದಿನಗಳಿಂದ ಸಹ ಮನಸ್ಸಿನಲ್ಲಿದ್ದ ಒಂದು ಕೊರತೆ ಏನಂತ ಹೇಳಿದರೆ ನನಗೆ ಜೆಸಿಯ ಸದಸ್ಯ ಆಗಲಿಕ್ಕೆ ಆಗಲಿಲ್ಲ. ಕಾರಣ ಏನಂತ ಹೇಳಿದರೆ ನಾನು ವೃತ್ತಿ ಜೀವನ ಪ್ರಾರಂಭಿಸಿದಾಗ ನನಗೆ ಒಬ್ಬರು ಲಯನ್ಸಿನ ಮೆಂಬರ್, ಒಬ್ಬರು ಡಾಕ್ಟ್ರು, ನನ್ನ ಕ್ಲಬ್ಬಿನ ಚಾರ್ಟರ್ ಅಧ್ಯಕ್ಷರು, ನಾನು ಯಾವಾಗ ಅವ್ರ ಹತ್ರ ಹೋದಾಗ ಸಹ ಅವರು ಹೇಳೋದು ಒಂದೇ, ಸದಸ್ಯನಾಗಬೇಕು. ಅವರ ಒತ್ತಡಕ್ಕೆ ನಾನು ಲಯನ್ಸ್ ಕ್ಲಬ್ಗೆ ಸೇರಿದೆ. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಜೆಸಿ ನೂತನ ವಲಯಾಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿಯವರು ಮಾತನಾಡಿ, ನಮ್ಮನ್ನ ನಾವು ಸಮರ್ಪಣಾ ಭಾವದಿಂದ ತೊಡಗಿಸಿಕೊಂಡಾಗ ಮುಕ್ತ ಅವಕಾಶ ಸಿಗುತ್ತದೆ. ಜೆಸಿ ಸಂಸ್ಥೆ ನಾಯಕತ್ವದ ಗುಣವನ್ನ ಕಲ್ಪಿಸುತ್ತದೆ. ಇದರಿಂದಾಗಿ ನಾನಿಂದು ವಲಯಾಧ್ಯಕ್ಷನಾಗಿ ಆಯ್ಕೆಯಾಗಿರುತ್ತೇನೆ. ಅವಕಾಶ ಒದಗಿಸಿಕೊಟ್ಟ ಎಲ್ಲರಿಗೂ ಕೃತಜ್ಞತೆ ಎಂದು ಹೇಳಿದ್ರು. ಇಲ್ಲಿ ನಮ್ಮನ್ನು ನಾವು ಸಮರ್ಪಣಾ ಭಾವದಿಂದ ತೊಡಗಿಸಿಕೊಂಡ್ರೆ ಅವರಿಗೆ ಮುಕ್ತ ಅವಕಾಶಗಳು ಸಿಗ್ತದೆ. ಅದರ ಜೊತೆಗೆ ನಾವು ಏನು ಆಲೋಚನೆ ಮಾಡ್ತೇವೆ, ಏನು ಪ್ಲ್ಯಾನ್ ಮಾಡ್ತೇವೆ, ಏನೆಲ್ಲ ಆಗಬೇಕಂತ ಅದು ಸರಾಗವಾಗಿ ಆಗ್ತಾ ಹೋಗ್ತದೆ. ಅದಕ್ಕೆ ಜ್ವಲಂತ ಸಾಕ್ಷಿ ನಾನು. ಹಿಂದೊಮ್ಮೆ ಜೆಸಿಯಲ್ಲಿ ನಾನು ಕ್ರಿಯಾಶೀಲನಾಗಿದ್ದು ಈ ಸಂಸ್ಥೆಯ ಒಡನಾಟ ಬೆಳೆಸಿಕೊಂಡಿದ್ದ ನನಗೆ ಮಧ್ಯದಲ್ಲಿ ಲಯನ್ಸ್ ಕ್ಲಬ್ಗೆ ನಮ್ಮದೇ ಸಹೋದರ ಭಾತೃತ್ವದ ಅಂತಾರಾಷ್ಟ್ರೀಯ ಸಂಸ್ಥೆಯಾದಂಥ ಲಯನ್ಸ್ ಕ್ಲಬ್ಬಲ್ಲಿ ಅವಕಾಶ ಸಿಕ್ಕಿತು. ಅಲ್ಲಿ ಅಧ್ಯಕ್ಷನಾಗಿ, ಪ್ರಾಂತೀಯ ಅಧ್ಯಕ್ಷನಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಬಳಿಕ ಮತ್ತೆ ಜೆಸಿ ಸಂಸ್ಥೆಗೆ ಬರುವಂತಾಗಿದ್ದು ಎಂದು ಸಂಸ್ಥೆಗಳಲ್ಲಿ ಕಲಿತುಕೊಂಡ ನಾಯಕತ್ವದ ಗುಣದಿಂದಾಗಿ ಇಂದು ವಲಯಾಧ್ಯಕ್ಷನಾಗಿ ನಿಮ್ಮ ಮುಂದೆ ನಿಲ್ಲುವಂತಾಗಿದೆ. ಅದಕ್ಕಾಗಿ ಪ್ರಪ್ರಥಮವಾಗಿ ಎಲ್ಲ ನಾನು ಈ ಅವಕಾಶನ ಒದಗಿಸಿಕೊಟ್ಟಿರುವಂಥ ವಲಯ 15ರ ಪೂರ್ವ ವಲಯ ಅಧ್ಯಕ್ಷರುಗಳಿಗೆ, ಎಲ್ಲ ಚಾರ್ಮಿಂಗ್ ಘಟಕ ಅಧ್ಯಕ್ಷರುಗಳಿಗೆ, ಜೆಸಿ ಬಂಧುಗಳಿಗೆ ಹಾಗೂ ನನ್ನ ಮಾತ್ರ ಘಟಕದ ಪೂರ್ವ ಅಧ್ಯಕ್ಷರುಗಳಿಗೆ ಹಾಗೂ ಸರ್ವ ಸದಸ್ಯರುಗಳಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ವಲಯದ ಮಾಜಿ ಅಧ್ಯಕ್ಷ ಸಂಪತ್ ಬಿ ಸುವರ್ಣ, ನಿಕಟ ಪೂರ್ವ ಅಧ್ಯಕ್ಷ ಅಭಿಲಾಷ್ ಶುಭ ಹಾರೈಸಿದ್ರು. ನನ್ನ ವಲಯಾಧ್ಯಕ್ಷರ ವರದಿಯಲ್ಲಿ ಬರೆದಿದ್ದೆ, ನಾನು ಸಮುದ್ರವಾಗಲು ಬಯಸುವುದಿಲ್ಲ. ಅಲ್ಲಿರುವ ಆಗಾಧತೆ, ಅಲ್ಲಿರುವ ವಿಸ್ತಾರತೆ ನನ್ನಲ್ಲಿಲ್ಲ. ನಾನೇನಿದ್ದರೂ ನದಿ, ತೊರೆ, ಹೊಳೆಗಳಾಗ ಬಯಸುತ್ತೇನೆ. ಅಲ್ಲಿ ಹರಿವಿದೆ, ಅಲ್ಲಿ ನಿರಂತರವಾದಂಥ ಹರಿವಿದೆ, ಅಲ್ಲಿ ಹೊಸತನಗಳು ಮೂಡಿ ಬರ್ತವೆ ಅಂತ. ಆ ಎಲ್ಲ ನನ್ನ ಕನಸುಗಳೇನಿತ್ತೋ ಆ ನದಿಗಳೆಲ್ಲ ಸರಿಯಾಗಿ ಹರಿಲೇ ಇಲ್ಲ. ಅದಕ್ಕೆ ಬೇಕಾದಷ್ಟು ಅಡೆತಡೆಗಳು, ಗೋಡೆಗಳು, ಅಣೆಕಟ್ಟುಗಳು ಎಲ್ಲವೂ ಕೂಡ ಇತ್ತು. ಅದು ಅವತ್ತಿನ ವ್ಯವಸ್ಥೆಗಳು. ನಾನು ಅಧ್ಯಕ್ಷನಾಗಿ, ವಲಯಾಧ್ಯಕ್ಷನಾಗಿ ಪದಪ್ರದಾನ ಸ್ವೀಕರಿಸುವ ಮೊದಲೇ ನನ್ನ ವಲಯಾಡಳಿತ ಮಂಡಳಿಯ ಪಟ್ಟಿಗಳು ಸಿದ್ಧವಾಗಿ ನಾನಲ್ಲ, ಆದರೂ ಸಹಿತ ಎಲ್ಲ ನವಿಲುಗಳು ವಿಜೃಂಭಣೆಯಿಂದ ಒಟ್ಟಾಗಿ ಸೇರಿ ನಲಿದು ನರ್ತಿಸ್ಲಿ ಅಂತ ನಾನು ಆಶಿಸ್ತೇನೆ.
ಈ ವರ್ಷ ನನ್ನ ಜವಾಬ್ದಾರಿ IPZP ಆಗಿ ನಿಮ್ಮನ್ನು ಮಾರ್ಗದರ್ಶನ ಮಾಡುವಂಥದ್ದು. ಆದರೆ ಅದರೊಂದಿಗೆ ನಿಮ್ಮೊಟ್ಟಿಗೆ ಕಲಿಯುವಂಥ ಕ್ಷಣ ಕೂಡ ಇದು ವಲಯಾಧ್ಯಕ್ಷನ ಹುದ್ದೆ ಬೇರೆ, ನಿಕಟಪೂರ್ವ ವಲಯಾಧ್ಯಕ್ಷನ ಜವಾಬ್ದಾರಿಯೇ ಬೇರೆ. ಸೊ ಆ ನಿಟ್ಟಿನಲ್ಲಿ ನನ್ನ ಜವಾಬ್ದಾರಿಯನ್ನು ನಿಮ್ಮೊಂದಿಗೆ ಕಲಿತುಕೊಳ್ತಾ ಕಲಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಲಿಕ್ಕಿದ್ದೇನೆ. ಅದರೊಂದಿಗೆ ನಮ್ಮ ಸಂತೋಷ್ ಶೆಟ್ಟಿ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು. ನಾನು ZD ಮ್ಯಾನೇಜ್ಮೆಂಟ್ ಆಗಿದ್ದಾಗ ಘಟಕಾಧ್ಯಕ್ಷರಾದವರು. ಸತತವಾಗಿ 3 ವರ್ಷಗಳ ಅವಧಿಯಲ್ಲಿ ಅವಿರತ ಪ್ರಯತ್ನದೊಂದಿಗೆ ಈ ವರ್ಷ ವಲಯಾಧ್ಯಕ್ಷರಾಗಿ ಹೊರಹೊಮ್ಮಿದ್ದಾರೆ. ಒಬ್ಬ ಕಮಿಟ್ಮೆಂಟ್ ಇರುವಂತಹ ವ್ಯಕ್ತಿ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರದು. ರೀಜನ್ ಬಿ ನೇತ್ರಾವತಿದರ ವಲಯ ಉಪಾಧ್ಯಕ್ಷ ಜಿತೇಶ್ ಪಿರೇರಾ, ರೀಜನ್ ಎ ನಂದಿನಿ ವಲಯ ಉಪಾಧ್ಯಕ್ಷ ಅರುಣ್ ಕುಮಾರ್ ಮಾಂಜಾ, ರೀಜನ್ ಸಿ ವಲಯ ಉಪಾಧ್ಯಕ್ಷೆ ಡಾಕ್ಟರ್ ಹರಿಣಾಕ್ಷಿ ಕರ್ಕೇರಾ, ರೀಜನ್ ಡಿ ಫಲ್ಗುಣಿ ಉಪಾಧ್ಯಕ್ಷ ಕಾಶಿನಾಥ್ ಗೋಘಟ್ಟಿ, ರೀಜನ್ ಶಾಂಭವಿ ಉಪಾಧ್ಯಕ್ಷ ಪ್ರದೀಪ್ ಶೆಟ್ಟಿ, ಬಿಂದು ಎಸ್ ಶೆಟ್ಟಿ ಅವರು ಭಾಗವಹಿಸಿದ್ರು. ಫಲ್ಗುಣಿ, ನಂದಿನಿ, ನೇತ್ರಾವತಿ ನದಿಗಳ ಪರಮ ಪವಿತ್ರವಾದಂತಹ ಜಲವನ್ನು ಒಂದು ಕಲಶಕ್ಕೆ ತುಂಬಿ ಸರ್ವ ಕಲ್ಮಶಗಳನ್ನು ದೂರ ಮಾಡಿ ಶುದ್ಧವಾದಂತಹ ಜೇಸಿಯ ಬದುಕು ಉಗಮವಾಗಲಿ ಎನ್ನುವಂತಹ ಸಂಕೇತದೊಂದಿಗೆ ಇವತ್ತು ಹೊಸ ದಾರಿಯಲ್ಲಿ, ಹೊಸ ಮೆಟ್ಟಿಲಲ್ಲಿ ನಮ್ಮೆಲ್ಲ ನಾಯಕರು ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿಂದ ಬೆಳಕಿನೆಡೆಗೆ ನಡೆಯುವಂತಹ ದೇದೀಪ್ಯಮಾನವಾದಂತಹ ದೀಪ ಪ್ರಜ್ವಲನೆ. ಸಾಯ್ತು ಹಿರಿಮನಗಳೆಲ್ಲ ಬಂದು ಹರಸಾಯ್ತು, ಬಿಂದು ಉಗಮವಾಯಿತು, ಮೌರ್ಯ ಸಾಮ್ರಾಜ್ಯ ಉಗಮವಾಯಿತು, ಹೊಸದಾದ ಗಾಳಿ ಬೀಸಿಹುದು, ಸಂಭ್ರಮದ ಅಲೆಯು ಜೇಸಿಯದು ನೀನೋಡು, ವಲಯದ ಹಿತವೇ ಆಗಲಿ ಉಸಿರು. ಮನಗಳೆಲ್ಲ ಬಂದು ಹರಸಾಯ್ತು, ಸಂತೋಷವಿಂದು ಉಗಮವಾಯಿತು, ವಿಟ್ಲದ ಕನಸೇ ಇಂದು ನನಸಾಯ್ತು. ಮುಂದಕ್ಕೆ ಜೆಸಿ ಸೋನಿ ಪಿ ಶೆಟ್ಟಿ ಎಲ್ಲ ಬಂದು ಹರಸಾಯ್ತು, ಸಂತೋಷವಿಂದು ಉಗಮವಾಯಿತು, ಮೌರ್ಯ ಸಾಮ್ರಾಜ್ಯ ಉಗಮವಾಯಿತು, ಹೊಸದಾದ ಗಾಳಿ ಬೀಸಿಹುದು, ಸಂಭ್ರಮದ ಅಲೆಯು ಜೇಸಿಯದು ನೀನೋಡು, ವಲಯದ ಹಿತವೇ ಆಗಲಿ ಉಸಿರು. ವಿಟ್ಲ ಜೆಸಿ ಘಟಕದ ಅಧ್ಯಕ್ಷ ಸಂದೀಪ್ ಸ್ವಾಗತಿಸಿದ್ರು. ಪ್ರಶಾಂತ್ ಕುಮಾರ್ ವಂದಿಸಿದ್ರು. ರಾಧಾಕೃಷ್ಣ ಎರುಂಬು ನಿರೂಪಿಸಿದ್ರು. ರಕ್ಷಿತ್, ಹೇಮಲತಾ, ಜಯಕಿಶನ್, ಲವಿಟಾ ಸಹಕರಿಸಿದ್ರು. ವಲಯ 15ರ ವಲಯಾಡಳಿತ ಮಂಡಳಿಯ ಸದಸ್ಯನಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಸಂಸ್ಥೆಯ ತತ್ವ ಹಾಗೂ ನಂಬಿಕೆಗಳ ಜೀವಂತ ಮಾದರಿಯಾಗಿ ನನ್ನ ಶಕ್ತಿ ಮೀರಿ ಸೇವೆ ಸಲ್ಲಿಸುತ್ತೇನೆಂದು ಮತ್ತು ಈ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಅಭಿನಂದನೆಗಳು ತಮಗೆ. ನಿಮ್ಮೆಲ್ಲರ ಉತ್ತಮ
ಕಾರ್ಯವನ್ನು ನಾನು ಎದುರು ನೋಡುತ್ತಿರ್ತೇನೆ. ಅದರಲ್ಲಿರುವಂಥ ಪೂರ್ವ ವಲಯಾಧ್ಯಕ್ಷರಾಗಿರುವಂಥ JC ಸುಕುಮಾರ್ ಸರ್ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೆ ಮಹಮ್ಮದ್ ಅಲಿ, V4 ನ್ಯೂಸ್, ವಿಟ್ಲ.